ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಕುಂಭರಾಶಿಯವರ ಒಂದು ಪ್ರಧಾನವಾದಂತಹ ಒಂದು 4-5 ಸಮಸ್ಯೆಗಳಿಗೆ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಪರಿಹಾರ ಯಾವ ರೀತಿಯಲ್ಲಿ ಎನ್ನುವಂಥದ್ದು ನಾನು ನಿಮಗೆ ತಿಳಿಸಲಿದ್ದೇನೆ. ನೋಡಿ, ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಏನಾದರೂ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಇಲ್ಲ, ಬೇಗ ಆಗ್ತಾ ಇಲ್ಲ ಅಂತಲೋ, ಅದಕ್ಕೆ ಕೇಳಿದ ತಕ್ಷಣ ಶನೇಶ್ವರನ ಯಾಕಂದರೆ 7.5 ಇರೋದ್ರಿಂದ ಈಗ ನೀವು ನನ್ನೇ ಕೇಳಿದ್ರು ಕೂಡ ಕುಂಭರಾಶಿಯರು ಗುರುಗಳೇ ನಮಗೆ ಕೈ ಹಾಕಿದ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ, ನಾವು ಇದು ಲೇಟ್ ಆಗ್ತಾ ಇದೆ ಅಂದರೆ 7.5 ಇದೆಯಪ್ಪ ವೆಯ್ಟ್ ಅಂತ ಹೇಳ್ಬೋದು. ಬಟ್ ಗುರುಬಲ ಇದೆ, ಆದರೂ ಕೂಡ ಲೇಟ್ ಆಗ್ತಾ ಇದೆ, ಆದರೂ ಕೂಡ ಅನ್ಕಂಡಿದ್ದಕ್ಕಿಂತ ಒಂದು 50% ಆಗಬೇಕಲ್ಲ, ಅಷ್ಟು ಆಗ್ತಾ ಇಲ್ಲ ಅಂತಂದರೆ ಗುರುಬಲ ಇದ್ದು ಕೂಡ ವೆಂಕಟೇಶ್ವರನ ಆರಾಧನೆಯಿಂದ ಸಾಧ್ಯ ಅದು ಅಂತ. ಸೊ ವೆಂಕಟೇಶ್ವರನ ಆರಾಧನೆಯನ್ನು ಕುಂಭರಾಶಿಯವರು ಮಾಡಿದರೆ ಅವ್ರ ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ. ಸಂತಾನ ಇಲ್ಲದ ಅಂದರೆ ನೀವು ಕುಂಭರಾಶಿಯವರಾಗಿದ್ರೆ ನಿಮಗೆ ಮಕ್ಕಳಾಗಿಲ್ಲ, ಸಂತಾನ ಆಗಿಲ್ಲ ಅಂತಾದರೆ, ಅಥವಾ ಸಂತಾನ ಇದೆ ಬಟ್ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಕ್ಕಳ ಸಾಧನೆ ಬಗ್ಗೆ, ಮಕ್ಕಳ ಬೆಳವಣಿಗೆ ಬಗ್ಗೆ, ಮಕ್ಕಳ ಬಗ್ಗೆ ನಿಮಗೇನೋ ಒಂದು ಅಸಂತೃಪ್ತಿ ಇದೆ, ಅಥವಾ ಅಸಂತೃಪ್ತಿ ಇಲ್ಲದಿದ್ರೂ ಒಂದು ಭಯ ಇದೆ, ಏನಾಗ್ಬಿಡುತ್ತೇನೋ, ಏನಾಗ್ಬಿಡ್ತಾನೇನೋ, ಏನಾಗ್ಬಿಡ್ತಾಳೇನೋ, ಏನು ಮಾಡಿಬಿಡ್ತಾನೇನೋ ಅನ್ನುವ ಮಕ್ಕಳ ಬೆಳವಣಿಗೆಯ ಬಗ್ಗೆ ಒಂದು ಚಿಕ್ಕ ಭಯ ಇದೆ, ಅಥವಾ ಮಕ್ಕಳ ಏಳಿಗೆ ಚೆನ್ನಾಗಾಗಲಿ ಅನ್ನುವ ಆಸೆ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತಾ. ಕುಂಭರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡೋದ್ರಿಂದ ಅವರ ಮಕ್ಕಳ ಏಳಿಗೆಯನ್ನು ಕಾಣಬಹುದು. ಸಂತಾನ ಇಲ್ಲದ ಕುಂಭರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡೋದ್ರ ಮೂಲಕ ಸಂತಾನವನ್ನು ಪಡಿಬಹುದಾಗಿರ್ತದೆ. ವೆಂಕಟೇಶ್ವರ ಸಂತಾನದಾಯಕ ಕುಂಭರಾಶಿಯವರಿಗೆ, ಆಯ್ತಲ್ವಾ? ಅಷ್ಟೇ ಅಲ್ಲ, ಈ ಮೂರೇ ಅಲ್ಲ, ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಆರೋಗ್ಯ ಬಾಧೆ ಇದೆ ಅಂತಾದರೂ ಸಹ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಕುಂಭರಾಶಿಯವರಿಗೆ ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ, ಶನಿಪೀಡಗಳು ಪರಿಹಾರವಾಗುತ್ತೆ, ಅಪಮೃತ್ಯು ಸಹ ಪರಿಹಾರವಾಗುತ್ತೆ. ವೆಂಕಟೇಶ್ವರ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅನ್ನಂಗೆ ಆಯ್ತಲ್ವಾ? ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ನೀವು ಯಾರು ಕುಂಭರಾಶಿಯವರು ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ವೆಂಕಟೇಶ್ವರ ಕುಂಭರಾಶಿಯವರಿಗೆ ದೀರ್ಘವಾದ ಆಯಸ್ಸನ್ನು ಕೊಡ್ತಾನೆ ಅಂತ. ಸೊ ಅದ್ಭುತವಾದಂಥ ಸ್ವಾಮಿ. ಅಷ್ಟಕ್ಕೆ ಮುಗೀತಾ? ಇನ್ನೂ ಇದೆ, ನೀವು ವಿವಾಹಿತ ಸ್ತ್ರೀಯಾಗಿದ್ದು ಯಜಮಾನರ ಆರೋಗ್ಯ ಸರಿ ಹೋಗಬೇಕು ಅಂತಿದ್ರೆ, ನೀವು ಕುಂಭರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದು ನಿಮಗೆ ಒಂದು ಅದ್ಭುತವಾದ ಸೌಮಾಂಗಲ್ಯ ಯೋಗ, ದೀರ್ಘ ಸೌಮಾಂಗಲ್ಯ ಯೋಗ ಸಿಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಅಷ್ಟಮಾಧಿಪತಿ, ಮಾಂಗಲ್ಯಾಧಿಪತಿ ವೆಂಕಟೇಶ್ವರನೇ ನಿಮಗೆ. ಯಾರಿಗೆ? ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ. ಸೊ ನೋಡಿ ಎಷ್ಟೆಲ್ಲ ಕೊಡ್ತಾನೆ ಕುಂಭರಾಶಿಯವರಿಗೆ. ವೆಂಕಟೇಶ್ವರ ವಿವಾಹಿತ ಸ್ತ್ರೀಯರಿಗೆ ಸೌಮಾಂಗಲ್ಯವನ್ನು ಕೊಡ್ತಾನೆ. ಗಂಡಸರಿರಲಿ ಹೆಂಗಸರಿರಲಿ ಕುಂಭರಾಶಿಯವರಾದರೆ ನಿಮಗೆ ದೀರ್ಘವಾದ ಆಯಸ್ಸನ್ನು ವೆಂಕಟೇಶ್ವರ ಕೊಡ್ತಾನೆ. ನಿಮಗೆ ಅದ್ಭುತವಾದ ಆರೋಗ್ಯ ಬರಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. 7.5 ಸಮಸ್ಯೆಗಳು ಪರಿಹಾರವಾಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು. ನಿಮಗೆ ಸಂತಾನ ಆಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ನಿಮಗೆ ಆಗಲೇ ಇರುವ ಮಕ್ಕಳು ಒಳ್ಳೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಚೆನ್ನಾಗಿ ಆಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ನೀವು ಕೈ ಹಾಕಿದಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ನೀವು ಒಂದು 50+, 60+, 70+ ಏಜ್ನವ್ರು ಬೇಕಾದ್ರೂ ಆಗಿರಲಿ, 40, 50, 60, 70+ ಏಜ್ನವ್ರು ಆಗಿರಲಿ, ಮಕ್ಕಳಾಗಲೇ ದೊಡ್ಡವರಾಗ್ಬಿಟ್ಟಿದ್ದಾರೆ, ಆಗ್ತಾ ಇದ್ದಾರೆ, ಮಕ್ಕಳು ಮದುವೆ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ, ಅಥವಾ ಮದುವೆ ಆಗೋಗಿದೆ, ಮಗ ಕೆಲವ್ರ ಕಡೆ ಇರ್ತದೆ ಸಮಸ್ಯೆ, ಮಗ ಏನೋ ಅವನೇ ಸೊಸೆ ಥರ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ, ನನಗೆ ಏನೂ ಬೆಲೆ ಕೊಡ್ತಾ ಇಲ್ಲ ಅಂತ ಎಷ್ಟೋ ಜನ ಪೋಷಕರಿಗೆ ಆ ಒಂದು ಇದಿರುತ್ತೆ. ಅಥವಾ ಮಕ್ಕಳ ಬಗ್ಗೆ ಸ್ವಲ್ಪ ಮಕ್ಕಳು ದೊಡ್ಡಾದ್ಮೇಲೆ ಜಗಳ ಮಾಡಿ ಮನೆ ಬಿಟ್ಟು ಹೋಗೋದು, ಮನೆಗೆ ಬರದೇ ಇರೋದು, ಮನೆಗೆ ಬರಲ್ಲ ಅನ್ನೋದು, ಬಾಯಿ ತೆಗೆದ್ರೆ ಜಗಳ ಮಾಡೋದು, ಈ ಥರದ ಮಕ್ಕಳು ಇರ್ತಾರೆ. ಸೊ ನೀವು ಏನು ಮಾಡಿದ್ರು ಕೂಡ ಆ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ. ವೆಂಕಟೇಶ್ವರನ ಆರಾಧನೆ ಮಾಡಿ. ನೀವು ಕುಂಭರಾಶಿಯವರಾಗಿದ್ದರೆ ವೆಂಕಟೇಶ್ವರನ ಆರಾಧನೆ ಮಾಡಿ. ನೀವು ಮಕ್ಕಳ ಕಾಲು ಹಿಡ್ಕೋಬೇಕಾಗಿಲ್ಲ, ಮಕ್ಕಳಿಗೆ ಕೈ ಮುಗಿಬೇಕಾಗಿಲ್ಲ, ಮಕ್ಕಳಿಗೆ ಗೋಗರಿಬೇಕಾಗಿಲ್ಲ. ನೀವು ಕುಂಭರಾಶಿಯವರಾದರೆ ವೆಂಕಟೇಶ್ವರನಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮಂತೆ ನಡೀತಾರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ವೆಂಕಟೇಶ್ವರನ ಆರಾಧನೆಯನ್ನು ಕುಂಭರಾಶಿಯವರು ಮಾಡೋದ್ರಿಂದ ಈ ಉದ್ದ ಸಾಲು ಅನುಕೂಲವಾಗಲಿದೆ ಅವರಿಗೆ.
ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ಮಾಡಿ. ಶ್ರಾವಣ ಮಾಸ ನಡೀತಾ ಇದೆ, ಶ್ರಾವಣ ಶನಿವಾರಗಳಿನ್ನೂ ಬಾಕಿ ಇದ್ದಾವೆ. ಸೊ ಶ್ರಾವಣ ಮಾಸ ಬುಧವಾರ, ಶನಿವಾರ ವಿಶೇಷವಾಗಿ ವೆಂಕಟೇಶ್ವರನ ಆರಾಧನೆ ಯಾವ ರೀತಿ ಮಾಡಬೇಕು, ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ವೆಂಕಟೇಶ್ವರನ ಮಂತ್ರವನ್ನು ಕೊಡ್ತೇನೆ. ಆ ವೆಂಕಟೇಶ್ವರ ಸ್ತೋತ್ರ ಪ್ರತಿನಿತ್ಯ ಪಠನೆ ಮಾಡಿ, ಬುಧವಾರ ಪಠನೆ ಮಾಡಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದು. ಅಷ್ಟೇ ಅಲ್ಲ, ಮನೆ ಹತ್ತಿರದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ ಬುಧವಾರ ವೆಂಕಟೇಶ್ವರನಿಗೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ. ಇಲ್ಲ ಶನಿವಾರ ಈಗ ಶ್ರಾವಣ ಮಾಸ, ಶ್ರಾವಣ ಶನಿವಾರ ಹೋಗಿ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿಕೊಂಡು ಇದೆಲ್ಲ ನಿಮ್ಮ ಸಮಸ್ಯೆಗಳನ್ನ ಬೇಡ್ಕೊಳ್ಳಿ. ಆ ವೆಂಕಟೇಶ್ವರನಿಗೆ ಅರ್ಚನೆ ಮಾಡಿದ ತುಳಸಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ, ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ವೆಂಕಟೇಶ್ವರನಿಗೆ ಹಾಕಿದ ಸಮರ್ಪಣೆ ವಹಿಸಿದ ವಸ್ತ್ರವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಖಂಡಿತವಾಗಿ ಅನುಕೂಲವಾಗಲಿದೆ. ಬುಧವಾರ ಒಂದು ಹೊತ್ತು ಉಪವಾಸವನ್ನು ಮಾಡಿದ್ರು ವೆಂಕಟೇಶ್ವರನ ಹೆಸರು ಹೇಳ್ಕೊಂಡು ಖಂಡಿತವಾಗಿ ಅನುಕೂಲವಾಗಲಿದೆ. ವೆಂಕಟೇಶ್ವರನ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ರು ತುಂಬ ಅನುಕೂಲ. ಬಟ್ ಶ್ರಾವಣ ಮಾಸ ಅಲ್ಲಿ ರಶ್ಶು ಇತ್ಯಾದಿಗಳು ನೋಡ್ಕೊಳ್ಳಿ. ಬಟ್ ನಾನು ಹೇಳೋದು ಬುಧವಾರಗಳಲ್ಲಿ ನಡ್ಕೊಂಡು ಕೆಳಗಡೆಯಿಂದ ಬೆಟ್ಟ ಮೇಲೆ ಹತ್ತಬೇಕು. ತಿರುಪತಿಯಿಂದ ತಿರುಮಲ ನಡ್ಕೊಂಡು, ಅಂದರೆ ಶಕ್ತಿ ಇದ್ದರೆ, ಈಗ ನಿಮಗೆ ಶುಗರು, BP, ಆರೋಗ್ಯ ಬಾಧೆ, ಅದು ಇದು ಮತ್ತೊಂದು ಇನ್ನೊಂದು ಇದ್ರೂ ನಂಗೆ ಗೊತ್ತಿಲ್ಲ. ಬಟ್ ಮನ್ಸು ಮಾಡಬೇಕು, ಆರೋಗ್ಯ ಸರಿಯಾಗಿದೆ ಅಂತ ಆದರೆ ಬುಧವಾರದ ದಿವಸ ಬೆಳಗ್ಗೆ 5 ಗಂಟೆ 6 ಗಂಟೆ ಒಳಗಡೆ ಹೋಗಿ ಸೇರ್ಕೊಂಡು ಕೆಳಗಡೆ ತಿರುಪತಿ ಬೆಟ್ಟದ ಹತ್ರ ಕೆಳಗಿಂದ ಮೇಲ್ವರೆಗೂ ಬೆಟ್ಟ ನಡ್ಕೊಂಡು ಬೆಟ್ಟ ಹತ್ತಿ ನಂತರ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬಂದ್ರೆ ನೋಡಿ ನಿಮಗೆ ಅದ್ಭುತವಾದಂಥ ಅನುಗ್ರಹವಾಗಲಿದೆ ವೆಂಕಟೇಶ್ವರಂತ. ಈ ಥರ ಸಮಸ್ಯೆಗಳೆಲ್ಲ ಪರಿಹಾರ. ವೇಂ ಕಟತೇತಿ ವೆಂಕಟಃ, ನಿಮ್ಮ ಕಷ್ಟಗಳನ್ನೆಲ್ಲ, ನಿಮ್ಮ ಪಾಪಗಳನ್ನೆಲ್ಲ, ನಿಮ್ಮ ದುಃಖಗಳನ್ನೆಲ್ಲ ನಾಶ ಮಾಡ್ತಾನೆ, ಆಯ್ತಲ್ವ. ಸೊ ಆದ್ದರಿಂದ ವೆಂಕಟೇಶ್ವರನ ಇನ್ನು ಇದಕ್ಕೆ ವಿಶೇಷವಾದಂಥ ನಾವು ಮಾಡ್ತಾ ಇರುವ ಪರಿಹಾರ ಇದೆ. ಇಷ್ಟಕ್ಕೆ ಮುಗಿದಿಲ್ಲ. ನಿಮ್ಮ ಅಂದರೆ ಕುಂಭರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ವೆಂಕಟೇಶ್ವರನ ವಿಶೇಷವಾದ ಆರಾಧನೆ, ಹಾಗೂ ಇನ್ನೂ ಬರೀ ವೆಂಕಟೇಶ್ವರ ಅಷ್ಟೇ ಅಲ್ಲ, ಈ ವಿದ್ಯೆ ಪ್ರಾಪ್ತಿಗಾಗಿ ಜ್ಞಾನ ನೀವು ಮರುವು ಅನ್ನೋದಿದೆಯಲ್ಲ, ಅದೆಲ್ಲ ಸಮಸ್ಯೆ ಪರಿಹಾರಕ್ಕೋಸ್ಕರ, ಸರ್ಪದೋಷ ಪರಿಹಾರಕ್ಕೋಸ್ಕರ ನಾವು ನಿಮಗೆ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ. ಈಗ ಯಾವ ಮಾಸ? ಶ್ರಾವಣ ಮಾಸ 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ. ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ. ಸೊ ಶ್ರಾವಣ ಶನಿವಾರದ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ. ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸೊ ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸ ಶನಿವಾರ, ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ವೆಂಕಟೇಶ್ವರನ ಒಂದು ಆರಾಧನೆ, ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಎಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ, ಯಾಕೆಂದರೆ ಅವತ್ತು ಹಯಗ್ರೀವ ಜಯಂತಿ. ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹಯಗ್ರೀವ ಜಯಂತಿ, ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ, ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತ್ರಣೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ. ರಾಖಿ ಹಬ್ಬ ಅಲ್ವಾ, ಸೊ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕ್ಕೋಸ್ಕರವಾಗಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಸಂಕಲ್ಪ ಮಾಡ್ತೇನೆ. ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು
ಮಾಡಿಕೊಂಡು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲ ಲೈವ್ ಅಲ್ಲಿ ನೋಡಿ, ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಕಡೆ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃತ್ ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಓಂ ಭೂತಾವಾಸೋ ಗಿರಾವಾಸಃ ಶ್ರೀವಾಸಃ ಶ್ರಿಯಃ ಪತಿಃ. ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಓಂ ಸರ್ವದೈವೈಕಶರಣಂ ಸರ್ವದೈವೈಕದೈವತಂ ಸಮಸ್ತದೇವ ಕವಚಂ ಸರ್ವದೇವ ಶಿಖಾಮಣಿಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ